ಹಾಯ್ ಎಲ್ಲ ಟ್ರಾವೆಲ್ ಆ್ಯಂಡ್ ಈಟ್ ವಿತ್ ರಾಜ್ ಪ್ರೋಗ್ರಾಮ್ನ ನೋಡ್ತಾ ಇರೋರಿಗೆ. ಸೊ ಇವತ್ತು ನಾವು ಊಟಿಗೆ ಬಂದಿದ್ದೀವಿ. ಊಟಿಯಿಂದ ಒಂದು 10 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಎಸ್ಟೇಟ್, ಅಂದರೆ ಇದು ಔಟ್ ಸ್ಟೇಷನ್ ಸ್ಟೇ ಅನ್ನೋ ಒಂದು ರೆಸಾರ್ಟ್ಗೆ ಮತ್ತು ಒಂದು ಸ್ಟೇಗೆ ಬಂದಿದ್ದೀವಿ. ಸೊ ಇದೆಷ್ಟು ದೊಡ್ಡದು ಸ್ಟೇ ಅಂತ ಹೇಳಿದ್ರೆ, ಇಲ್ಲಿ 4 to 5 ವಿಲ್ಲಾ ಅಂತ ನಿಮಗೆ ಸ್ಟೇಗೆ ಅಂತ ಕೊಡ್ತಾರೆ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು. ಅದು ಬಂದ್ಬಿಟ್ಟು ಏನಂದರೆ, ಕೆಳಗಡೆ ಕೂಡ ನಿಮಗೆ ರೂಮ್ ಸಿಗುತ್ತೆ ಮತ್ತು ಮೇಲ್ಗಡೆನೂ ಸಿಗುತ್ತೆ. 2 ಬಾಲ್ಕನಿ ಇರುತ್ತೆ. ಆಮೇಲೆ ಕ್ಲೈಮ್ಯಾಟ್, ಇಲ್ಲಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮಗೆ ಫುಲ್ಲು ಫಾಗ್, ಫುಲ್ಲು ಮಿಸ್ಟ್. ಇವಾಗ ಒಂದು ಸ್ವಲ್ಪ ಬಿಸಿಲಿದೆ, ಏನಕ್ಕಂದರೆ ಇವಾಗ ಬೆಳಗ್ಗೆ ಒಂದು 9:30-10 ಗಂಟೆ, ಒಂದು 12 ಗಂಟೆ ಮೇಲೆ ಫುಲ್ಲು ಮಿಸ್ಟ್ ಇರುತ್ತೆ. ಆಮೇಲೆ ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ಒಂದು ರಿಸೆಪ್ಷನ್, ಅದು ರಿಸೆಪ್ಷನ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿಂದ ಮುಂದೆ ಬಂದರೆ ಫುಲ್ಲು ನಿಮಗೆ ಸಿಗೋದು ಎಲ್ಲ ಟೀ ಎಸ್ಟೇಟ್. ಇಲ್ಲಿ ಇದು ಒಂದು 6 to 7 acres ಟೀ ಎಸ್ಟೇಟ್ ಇದೆ. ಬರೀ ಟೀ ಎಸ್ಟೇಟ್ ಅಂತ ಅಲ್ಲ, ನೀವು ಅಲ್ಲಿ ನೋಡ್ತಾ ಇರೋಂಗೆ ಆರೆಂಜ್ದು ಗಿಡ ಕೂಡ ಇರುತ್ತೆ. ಆಮೇಲೆ ನೀವು ಇಲ್ಲಿ ಬಂದಾಗ ಬರೀ ಸ್ಟೇ ಆಗೋದಂತ ಅಲ್ಲ, ಫೈರ್ ಕ್ಯಾಂಪ್ಸ್ ಕೂಡ ಇರುತ್ತೆ. ಫೈರ್ ಕ್ಯಾಂಪ್ಸಲ್ಲಿ ನೀವು ಹೋಗ್ಬಿಟ್ಟು ಬರೀ ಫೈರ್ ಕ್ಯಾಂಪಲ್ಲಿ ನೀವು ಕುತ್ಕೊಂಡು ಬಿಸಿನ ಇದು ಮಾಡೋದಂತ ಅಲ್ಲ, ಇನ್ಕ್ಲೂಡಿಂಗ್ ನಿಮಗೆ ಚಿಕನ್ದು ಬಾರ್ಬಿಕ್ಯೂ ಕೂಡ ಮಾಡಿಕೊಡ್ತಾರೆ. ಅದನ್ನೆಲ್ಲ ಆಚೆ ಕಡೆಯಿಂದ ತೊಗೊಂಬಂದ್ಬಿಟ್ಟು, ಅಥವಾ ಇವ್ರು ಮಾಡ್ಕೊಡೋದನ್ನು ತಿನ್ನೋದಲ್ಲ, ಅವರೆಲ್ಲ ಚೆನ್ನಾಗಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಕೊಡ್ತಾರೆ. ಅಲ್ಲೇ ನೀವು ಬೇಯಿಸ್ಕೊಂಡು ಕಾಡು ಮಸಾಲ ಥರ ಕೂಡ ತಿನ್ಬೋದು. ಸೊ ಇವತ್ತು ನಾವು ಈ ಟೀ ಎಸ್ಟೇಟಲ್ಲಿ ನಮಗೆ ಒಂದು ಕೊಕ್ಕೆ ಕೂಡ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಈ ಬ್ಯೂಟಿಫುಲ್ ಆಗಿರೋ ಆರೆಂಜ್ ಗಿಡದಲ್ಲಿರೋ ಆರೆಂಜ್ನ ಕಿತ್ಕೊಂಡು ತಿನ್ನೋದಕ್ಕಂತ. ಇಲ್ಲಿ ಬಂದರೆ ಬರೀ ವ್ಯೂನ ಎಂಜಾಯ್ ಮಾಡೋದಂತಲ್ಲ, ಇನ್ಕ್ಲೂಡಿಂಗ್ ಆರೆಂಜ್ನ ಕೂಡ ಕಿತ್ಕೊಂಡು ನೀವು ತಿನ್ಬೋದು. ಸೊ ಫಸ್ಟ್ ಏನು ಮಾಡೋಗಾದ್ರೆ, ಕೊಕ್ಕೆನ ಈ ಥರ ಆರೆಂಜ್ಗೆ ಸಿಗಾಕ್ಸ್ಬಿಟ್ಟು ಜಸ್ಟ್ ಒಂದು ಪುಲ್ ಮಾಡಬೇಕಷ್ಟೆ. ಈ ಪುಲ್ ಮಾಡಿದ್ರೆ ಕೆಳಗಡೆ ಬಿದ್ದುಬಿಡುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಪುಟಾಣಿ, ಎಷ್ಟು ಸ್ಮಾಲ್. ನಿಮಗೆಲ್ಲ ಅನಿಸುತ್ತೆ ಇದು ಇನ್ನೂ ಹಣ್ಣಾಗಿಲ್ಲ ಅಥವಾ ಇದು ಬರೀ ಇನ್ನೂ ಕಾಯಿ ಅಂತ. ನೋಡಿ, ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಕಾಣಿಸುತ್ತೆ, ಆರೆಂಜ್ ಕಲರ್ ಇರುತ್ತೆ. ಇದು ಡಿಫ್ರೆಂಟ್ ಟೈಪ್ ಆಫ್ ಆರೆಂಜ್. ಇದು ನೋಡಿ, ಇದು ಆಚೆಗಡೆ ಮಾತ್ರ ಈ ಥರ ಗ್ರೀನ್ ಕಲರ್ ಇರುತ್ತೆ ಅಷ್ಟೇ. ಒಂದ್ಸರಿ ನೀವು ಓಪನ್ ಮಾಡಿದ್ರೆ ಒಳಗಡೆ ಫುಲ್ ಆರೆಂಜ್ ಆಗಿರುತ್ತೆ. ಸೊ ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ತಿನ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಇದು ಒಳಗಡೆ ನೋಡಿದ್ರೆ ಸೀಡ್ಸ್ ಕೂಡ ತುಂಬ ಕಮ್ಮಿ ಇದೆ, ಸೀಡ್ಸ್ ಇಲ್ವೇ ಇಲ್ಲ ಅನ್ನೋ ಥರ ಇದೆ. ಅಂದರೆ ಸೀಡ್ಲೆಸ್ ಆರೆಂಜ್ ಇದು ಮೇ ಬಿ ಇರ್ಬೋದೇನೋ, ಬಟ್ ಲೆಟ್ ಮಿ ಟ್ರೈ. ವಾವ್, ಈ ಆರೆಂಜ್ನ ಟ್ರೈ ಮಾಡಲೇಬೇಕು ನೀವು. ಟೇಸ್ಟ್ ಯಾವ ಥರ ಇದೆ ಅಂದರೆ, ಹುಳಿ ಇದೆ, ಜೊತೆಗೆ ಸ್ವೀಟು. ಆರೆಂಜ್ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಲೇಬೇಕು.